ಇವತ್ತು ಓಲೈಕೆ ರಾಜಕಾರಣ, ತುಷ್ಟೀಕರಣದ ರಾಜಕಾರಣಕ್ಕಾಗಿ ಇದೆಲ್ಲವನ್ನು ಮಾಡ್ಬೋದು. ಆದರೆ ಕರ್ನಾಟಕ, ಬೆಂಗಳೂರು ಇಂಥ ಅಕ್ರಮ ವಲಸಿಗರಿಗೆ, ರೋಹಿಂಗ್ಯಗಳಿಗೆ ನೀವು ಸರ್ಕಾರಿ ಮನೆ ಕೊಟ್ಟುಬಿಟ್ರೆ ಏನಾಗ್ಬೋದು ಬರುವಂತ ದಿನಗಳಲ್ಲಿ? ನಮ್ಮ ಪ್ರಧಾನಿ, ನಮ್ಮ ಗೃಹ ಸಚಿವರು ಹೇಳ್ತಾರೆ ಅಕ್ರಮ ವಲಸಿಗರನ್ನ ಚುಣ್ಚುಣ್ಕೆ ಬಗಾದಂಗೆ. ಯಾವಾಗ? ಕರ್ನಾಟಕದಂತ ಸರ್ಕಾರ ನಮಗೆ ಸಹಕಾರ ಕೊಟ್ಟಿಲ್ಲ, ಪೊಲೀಸರು ಸಹಕಾರ ಕೊಟ್ಟಿಲ್ಲ ಅಂದ್ರೆ ಇವರನ್ನ ಪತ್ತೆ ಮಾಡೋದು ಹೇಗೆ? ನೀವೇ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ, ಮನೆ ಕೊಡ್ತಾ ಇದ್ದೀರಿ, ಅವರನ್ನ ಪರ್ಮನೆಂಟ್ ಮಾಡ್ತಾ ಇದ್ದೀರಿ. ಇಲ್ಲಿ ಇವರ ವೋಟರ್ ಐಡಿಯನ್ನ, ಇವರ ಆಧಾರ್ ಕಾರ್ಡನ್ನ ತಕ್ಷಣ ವಶಪಡಿಸ್ಕೋಬೇಕು. ಆಯಾ ಜಿಲ್ಲೆಗಳಲ್ಲಿ ಯಾವುದೋ ಒಂದು ಜಿಲ್ಲೆ ಹೆಸರು ಹೇಳ್ತಾರೆ, ಎಲ್ಲರೂ ಒಂದೇ ಜಿಲ್ಲೆಯವರು. ನಾನು ಅಮ್ಮಿನಕೆರೆಗೆ ಹೋದಾಗ ನಮ್ಗೆ ಗೊತ್ತಾಗಿರೋದು ಕೇವಲ ಒಂದೇ ಜಿಲ್ಲೆಯವರು ಅವರೆಲ್ಲರೂ. ಅಂದ್ರೆ ಆ ಜಿಲ್ಲೆಯಲ್ಲಿ ಏನ್ ನಡೀತಿದೆ ನಮ್ಗೆ ಗೊತ್ತಿಲ್ಲ. ಪಶ್ಚಿಮ ಬಂಗಾಳದ ಒಂದು ಜಿಲ್ಲೆಯ ಹೆಸರು ಅವರು ಹೇಳ್ತಾರೆ. ಅದರಲ್ಲಿ ಕಾರ್ಡಲ್ಲಿ ಕೂಡ ಎಲ್ಲರದ್ದು ಒಂದೇ ಜಿಲ್ಲೆಯವರ ಹೆಸರಿದೆ, ಒಂದೇ ಜಿಲ್ಲೆ ನಮೂದಾಗಿದೆ. ಆ ಜಿಲ್ಲೆಯಲ್ಲಿ ಏನ್ ನಡೀತಿದೆ ಅಲ್ಲಿಗೆ ನೀವು ಹೋಗ್ಬೋದಲ್ಲ. ನಮ್ಮ ಕರ್ನಾಟಕದ ಪೊಲೀಸರು ಸಂಬಂಧಪಟ್ಟ ಆಧಾರ್ ಕಾರ್ಡ್ ಅನ್ನ ವಶಪಡಿಸಿಕೊಂಡು ಆ ಸಂಬಂಧಪಟ್ಟಂತ ಜಿಲ್ಲೆಗೆ ಹೋಗ್ಬೇಕು. ಅಲ್ಲಿಯ ಪೊಲೀಸರು ಹಿಡ್ಕೊಂಡು ಅವರ ರಿಲೇಟಿವ್ಸ್ ಯಾರು, ಅವರು ನಿಜವಾಗ್ಲೂ ಪಶ್ಚಿಮ ಬಂಗಾಳದವರ, ಅಥವಾ ಅವರು ಪಶ್ಚಿಮ ಬಂಗಾಳದ ಹೆಸರಲ್ಲಿ ಅಲ್ಲೇಗೆ ಡೆಮೋಗ್ರಫಿ ಚೇಂಜ್ ಮಾಡಿದಾರಲ್ಲ. ಅಲ್ಲಿ ಹಲವಾರು ಜಿಲ್ಲೆಗಳಲ್ಲಿ ಇವತ್ತು ಡೆಮೋಗ್ರಫಿ ಚೇಂಜ್ ಆಗಿದೆ. ಅದೇ ತರ ಕರ್ನಾಟಕದಲ್ಲಿ ಕೂಡ ಮಾಡೋದಕ್ಕೆ ಏನಾದರೂ ಷಡ್ಯಂತ್ರ ನಡೀತಿದೆಯಾ? ಇದನ್ನು ಯಾರು ಪತ್ತೆ ಮಾಡಬೇಕು? ಕರ್ನಾಟಕದ ಪೊಲೀಸರು ಮಾಡಬೇಕು. ದಯಮಾಡಿ ದೇಶದ ಹಿತದೃಷ್ಟಿಯಿಂದ, ದೇಶದ ರಕ್ಷಣೆ ದೃಷ್ಟಿಯಿಂದ ಇವತ್ತು ಕರ್ನಾಟಕದ ಪೊಲೀಸರು ಇದನ್ನು ಮಾಡುವಂತ ಅಗತ್ಯ ಇದೆ. ನಿಮ್ಮ ಕೈಯನ್ನ ಕಟ್ಟಿ ಹಾಕುವಂತ ಕೆಲಸ ಕಾಂಗ್ರೆಸ್ ಮಾಡಿರ್ಬೋದು, ಆದ್ರೆ ದಯಮಾಡಿ ನಾನು ವಿನಂತಿ ಮಾಡ್ತೀನಿ, ಇದನ್ನು ಹೀಗೇನೆ ಬಿಡಬೇಡಿ. ಹೇಗೆ ಪಶ್ಚಿಮ ಬಂಗಾಳದಲ್ಲಿ ಡೆಮೋಗ್ರಫಿ ಚೇಂಜ್ ಆಗಿ ಇವತ್ತು ಇಷ್ಟೊಂದು ರಾದ್ಧಾಂತಗಳು, ಕೊಲೆಗಳು, ಸುಲಿಗೆಗಳು, ಹೆಣ್ಮಕ್ಳ ಮೇಲೆ ಅತ್ಯಾಚಾರ ನಡೀತಿದೆಯೋ, ಕರ್ನಾಟಕವನ್ನ ಆ ರೀತಿ ಮಾಡೋದಕ್ಕೆ ದಯಮಾಡಿ ನೀವು ಬಿಡಬೇಡಿ. ರಾಜಕಾರಣ ಇರುತ್ತೆ, ರಾಜಕಾರಣ ಹೋಗುತ್ತೆ, ಸರ್ಕಾರ ಬರುತ್ತೆ, ಸರ್ಕಾರ ಹೋಗುತ್ತೆ, ಪಕ್ಷ ಬರುತ್ತೆ, ಪಕ್ಷ ಹೋಗುತ್ತೆ. ಆದ್ರೆ ಈ ದೇಶ ಉಳಿಬೇಕು, ದೇಶದ ರಕ್ಷಣೆ ಆಗಬೇಕು. ನಮ್ಮ ಕರ್ನಾಟಕ ಶಾಂತಿಪ್ರಿಯ ರಾಜ್ಯ. ಹಿಂದೆ ಚಿಕ್ಕಮಂಗ್ಳೂರಿನಲ್ಲಿ ಇದ್ದಾಗ ಒಂದು ಸರಿ ನಾವು ಎಸ್ಪಿಗೆ ಹೇಳಿದ್ವಿ, ಯಾರ್ಯಾರು ಕಾಫಿ ತೋಟದಲ್ಲಿ ಎಸ್ಟೇಟ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ ಅವರ ಆಧಾರ್ ಕಾರ್ಡ್ ಚೆಕ್ ಮಾಡಿ ಅಂತ. 50% ಜನ ಬೆಳಗಾಗೋದ್ರೊಳಗೆ ನಾಪತ್ತೆ ಆಗಿದ್ರು. ಅಲ್ಲಿ ಅಕ್ರಮ ಗೋವನ್ನ ಕಡಿಯುವಂತ ಕೆಲಸ ಮಾಡಿದ್ರು. ಅವರನ್ನ ಪತ್ತೆ ಮಾಡಿದ ತಕ್ಷಣ ನಮ್ಗೆ ಗೊತ್ತಾಗಿರೋದು ಅವರು ನಮ್ಮ ದೇಶದವರಲ್ಲ, ಬಾಂಗ್ಲಾದೇಶಿಗಳು ಅಂತ. ಇವತ್ತಿಗೂ ಅಲ್ಲಿಯ ಪೊಲೀಸರಿಗೆ ಅದು ಗೊತ್ತಿರಬಹುದು, ಅವತ್ತಿನ ಸಂದರ್ಭದಲ್ಲಿ ನಡೆದ ಘಟನೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತೀನಿ, ಕೋಗಿಲು ಸಣ್ಣ ವಿಷಯ ಅಲ್ಲ. ಕೋಗಿಲಲ್ಲಿ ಬೈಯಪ್ಪನ ಹಳ್ಳಿಯಲ್ಲಿ ಮನೆ ಕೊಡೋದು ಯಾರಪ್ಪಂದು? ಯಾರ್ದು? ಕನ್ನಡಿಗರ ಟ್ಯಾಕ್ಸ್, ನಮ್ಮ ಟ್ಯಾಕ್ಸ್ ಇಂದು. ಕರ್ನಾಟಕದಲ್ಲಿ ಎಲ್ಲಾ ರಾಜ್ಯದ ಜನ ಇದ್ದಾರೆ, ನಾವು ಸ್ವಾಗತ ಮಾಡಿದೀವಿ. ಬಿಸ್ನೆಸ್ ಮಾಡ್ತಿದ್ದಾರೆ, IT BT ಇದ್ದಾರೆ, ಎಲ್ಲರೂ ಇದ್ದಾರೆ, ನಾವೇನು ವಿರೋಧ ಮಾಡಿಲ್ಲ. ಆದ್ರೆ ಇವತ್ತು ನೀವು ಕೋಗಿಲು ಅಲ್ಲಿ ಅಕ್ರಮ ವಲಸಿಗರು ಯಾರಿದ್ರು ಅವರನ್ನ ಬಿಡಿಸಿದವರಿಗೆ ಮನೆ ಕೊಡ್ತೀವಿ. ಏನ್ ನಡೆಸಕ್ಕೆ ಹೊರಟಿದ್ದೀರಿ ನೀವು? ಯಾವ ಕಾನೂನಿನ ಆಧಾರದಲ್ಲಿ ನೀವು ಮನೆ ಕೊಡ್ತೀರಿ? ಯಾವಾಗ ಅವರು ಅಪ್ಲೈ ಮಾಡಿದ್ರು? ಯಾವ ವೇಟಿಂಗ್ ಲಿಸ್ಟ್ ಅಲ್ಲಿ ಇದ್ದಾರೆ? ವೇಟಿಂಗ್ ಲಿಸ್ಟ್ ಅಲ್ಲಿ ಇರುವವರಿಗೆ ಎಷ್ಟು ಜನಕ್ಕೆ ಮನೆ ಕೊಟ್ರಿ? ಅದು ರಾಜೀವ್ ಗಾಂಧಿ ಹೌಸಿಂಗ್ ಬೋರ್ಡ್ ಇರ್ಬೋದು, ಸ್ಲಮ್ ಬೋರ್ಡ್ ಅಲ್ಲಿ ಇರ್ಬೋದು, BDAದಲ್ಲಿ ಇರ್ಬೋದು, ಅಥವಾ ರೆವೆನ್ಯೂ ಅಲ್ಲಿ ಇರ್ಬೋದು. ಎಷ್ಟು ಜನಕ್ಕೆ ನೀವು ಮನೆ ಕೊಟ್ರಿ? ಉತ್ತರ ಕರ್ನಾಟಕದಿಂದ ಬಂದಂತ ಕಾರ್ಮಿಕರು ಇರ್ಬೋದು, ಅಥವಾ ಬೇರೆ ಜನ ಇರ್ಬೋದು, ಬೆಂಗಳೂರಿನ ನಿವಾಸಿಗರು ಇರ್ಬೋದು, ಮನೆಗೆ ಅರ್ಜಿ ಸಲ್ಲಿಸಿದವರು, ಅವರೆಲ್ಲ ಹೋಗ್ಬೇಕು. ನಿಮ್ಮ ವೋಟ್ ಬ್ಯಾಂಕ್ ರಾಜಕಾರಣಕ್ಕೆ, ನಿಮ್ಮ ತುಷ್ಟೀಕರಣದ ರಾಜಕಾರಣಕ್ಕೆ ನಮ್ಮನ್ನು ಬಲಿ ಕೊಡಬೇಡಿ, ಕರ್ನಾಟಕವನ್ನು ಬಲಿ ಕೊಡಬೇಡಿ, ಕರ್ನಾಟಕದ ಶಾಂತಿಯನ್ನು ಬಲಿ ಕೊಡಬೇಡಿ, ಕರ್ನಾಟಕದ ರಕ್ಷಣೆಯನ್ನು ಬಲಿ ಕೊಡಬೇಡಿ. ಇದು ನನ್ನ ಆಗ್ರಹ ಇದೆ. ಅದಕ್ಕಾಗಿ ತಕ್ಷಣ ಯಾರವರು ಅನ್ನುವಂಥದ್ದು ತನಿಖೆ ಆಗಬೇಕು. ಇಲ್ಲಿ ಕೂತ್ಕೊಂಡು ಕಾರ್ಡ್ ನೋಡಿದ್ರೆ ಅದು ವೆಸ್ಟ್ ಬೆಂಗಾಲ್ ಅಂತ ತೋರಿಸುತ್ತೆ, ನಮ್ಗೆ ಗೊತ್ತಿದೆ, ನಾನು ಅಮ್ಮಿನಕೆರೆಯಲ್ಲಿ ನೋಡಿದ್ದೀನಿ. ಆದ್ರೆ ಅಲ್ಲಿ ಹೋಗಿ ನೀವು ಇದನ್ನ ಪತ್ತೆ ಮಾಡಕ್ಕಾಗತ್ತಾ? ನಮ್ಮ ಪೊಲೀಸರಿಗೆ ಆ ತಾಕತ್ತಿದೆ. ನೀವು ಅವರ ಕೈಗೆ ಶಕ್ತಿ ಕೊಡಿ, ಅವರಿಗೆ ಸೂಚನೆ ಕೊಡಿ. ಯಾವುದೇ ರಾಜ್ಯಕ್ಕೆ ಹೋಗಿ ಕೂಡ ಅವ್ರು ಯಾರು ಅನ್ನುವಂಥದ್ದನ್ನು ಪತ್ತೆ ಮಾಡುವಂತ ಶಕ್ತಿ ನಮ್ಮ ಪೊಲೀಸರಿಗಿದೆ.
ಆದರೆ ಅವರ ಕೈಯನ್ನು ಕಟ್ಟಿ ಹಾಕುವಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇದಕ್ಕೆ ನಾವು ಒಪ್ಪೋದಿಲ್ಲ. ಮತ್ತು ತಕ್ಷಣ ಯಾವ ನಿರ್ಧಾರವನ್ನು ಸರ್ಕಾರ ಮಾಡ್ತಾ ಇದೆ, ನಾವು ಮನೆ ಕೊಡ್ತೀವಿ ಬೈಯಪ್ಪನಹಳ್ಳಿಯಲ್ಲಿ, ಬೈಯಪ್ಪನಹಳ್ಳಿ ಇಲ್ಲಿಯವರಿಗೆ ಮನೆ ಕೊಡಿ, 16 ವರ್ಷಗಳಿಂದ ನೆಲೆಸುವವರಿಗೆ ಕೊಡಿ. ನಾವು ಅದರಲ್ಲಿ ಕೇಳಲ್ಲ ಅವ್ರು ಯಾವ ರಾಜ್ಯದಿಂದ ಬಂದಿದ್ರು, ಯಾವ ಜಿಲ್ಲೆಯಿಂದ ಬಂದಿದ್ರು, ನಾವು ಕೇಳಲ್ಲ. ಯಾಕೆಂದ್ರೆ ಕರ್ನಾಟಕದಲ್ಲಿ ನೆಲೆಸಿದ್ದಾರೆ, ಕರ್ನಾಟಕದ ಅಭಿವೃದ್ಧಿಗೆ ಅವರ ಪಾಲುದಾರಿಕೆ ಇದೆ, ಬೆಂಗಳೂರಿನ ಅಭಿವೃದ್ಧಿಗೆ ಪಾಲುದಾರಿಕೆ ಇದೆ. ಅದಕ್ಕಾಗಿ ನಾನು ಆಗ್ರಹ ಮಾಡ್ತಾ ಇರುವಂಥದ್ದು. ಅವತ್ತು ನಾನು ಅಂದರೆ ಲಾಂಗ್ ಬ್ಯಾಕ್ 10 ವರ್ಷದ ಹಿಂದೆ ನಾವು ಕಂಟೋನ್ಮೆಂಟ್ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಆ ಟ್ರೈನಿಂದ ಇಳಿದ್ರು ಟೀನೇಜರ್ಸು. ನಾವು ಆ ಟೀನೇಜರ್ಸ್ಗೆ ಎಲ್ಲಿಂದ ಅಂತ ಪ್ರಶ್ನೆ ಮಾಡೋಕ್ಕೆ ಶುರು ಮಾಡಿದ್ವಿ. ಒಂದು ಗುಂಪು ಬಂತು, ನಮಗೆ ಹೊಡೀತು. ಅದರಲ್ಲಿ ಹಲವಾರು ಜನ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದಾರೆ. ಅಲ್ಲಿ ನಿಂತಿರುವಂಥ ಬಸ್ಗಳು ಜಮೀರ್ ಖಾನ್ ಅವರದು, ಜಮೀರ್ ಖಾನೇ ತಂದಿರೋದು ಅಂತ ಅವ್ರು ಹೇಳಿದ್ರು. ಅಲ್ಲಿ ಯಾವ ಪೊಲೀಸರು ಏನು ಮಾಡಿಲ್ಲ. ರೈಲ್ವೆ ಸ್ಟೇಷನಲ್ಲಿ ಇದ್ದಂಥ 2 ಪೊಲೀಸರು ನಮಗೇನೋ ರಕ್ಷಣೆ ಕೊಡೋಕೆ ಅವ್ರು ಆಗಲಿಲ್ಲ, ಯಾಕಂದ್ರೆ ಅಂಥ ದೊಡ್ಡ ಗುಂಪಿತ್ತು. ಅವತ್ತೇ ನಾವು ಕಂಪ್ಲೇಂಟ್ ಮಾಡಿದ್ವಿ. ಆದರೆ ಅವತ್ತೇನಾಗಿರಲಿಲ್ಲ. 2013 ಸಿದ್ದರಾಮಯ್ಯ ನೇತೃತ್ವದ ಭಾಳ ಸರ್ಕಾರ ಅದು. ನನಗೆ ಅನಿಸಿರುವಂಥದ್ದು, ಇವತ್ತು ತನಿಖೆ ಆಗಬೇಕು, ಅದು ಎಣ್ಣೆ ತನಿಖೆ ಆಗಬೇಕು ಅಥವಾ ಯಾವ ತನಿಖೆ ಆಗಬೇಕು ಗೊತ್ತಿಲ್ಲ. ಬೆಂಗಳೂರಿಗೆ ಅಕ್ರಮ ವಲಸಿಗರನ್ನು ತರೋದಕ್ಕೆ ಜಮೀರ್ ಖಾನ್ ಅವರ ಪಾತ್ರ ಏನು? ಜಮೀರ್ ಖಾನ್ ಅವರು ಇವತ್ತು ಈ 167 ಮನೆಗಳಿಗೆ ತಕ್ಷಣ ಮನೆ ಕೊಡ್ತೀವಿ, ಸಾಲ ಕೊಡಿಸ್ತೀವಿ, BBMPಯಿಂದ ದುಡ್ಡು ಕೊಡ್ತೀವಿ ಅನ್ನೋದಕ್ಕೆ ಹೇಳೋದಕ್ಕೆ ಕಾರಣ ಏನು? ಯಾರನ್ನು ನೀವು ರಕ್ಷಣೆ ಮಾಡಕ್ಕೆ ಹೊರಟ್ರಿ? ಯಾರಿಗೆ ಕರ್ನಾಟಕದಲ್ಲಿ ಸೆಟ್ಲ್ ಮಾಡೋಕ್ಕೆ ನೀವು ಹೊರಟಿದ್ದೀರಿ? ಇದು ನಮ್ಮ ಪ್ರಶ್ನೆ ಇದೆ. ಈ ಪ್ರಶ್ನೆಗೆ ತನಿಖೆಯಿಂದ ಮಾತ್ರ ಉತ್ತರ ಬರೋಕ್ಕೆ ಸಾಧ್ಯ. ನಮ್ಗೆ ಗೊತ್ತಿಲ್ಲ ಅವ್ರು ಎಲ್ಲಿ, ಅವ್ರು ಯಾಕೆ ಬಂದರು, ಯಾರು ಕಳಿಸಿದ್ರು, ಯಾಕೆ ಬಸ್ಗಳು ನಿಂತಿದ್ದು, ಯಾರು ಬಂದಿದ್ದಾರೆ, ಎಷ್ಟು ಜನ ಬಂದಿದ್ದಾರೆ, ಯಾರನ್ನು ಸೆಟ್ಲ್ ಮಾಡೋಕ್ಕೆ ಇಲ್ಲಿ ಹೊರಟಿದ್ದೀರಿ, ಯಾವ ಡೆಮೋಗ್ರಫಿ ಚೇಂಜ್ ಮಾಡೋಕ್ಕೆ, ವೋಟ್ ಬ್ಯಾಂಕ್ ಚೇಂಜ್ ಮಾಡೋಕ್ಕೆ ನೀವು ಹೊರಟಿದ್ದೀರಿ, ಎಲ್ಲಿ ಹೊರಟಿದ್ದೀರಿ ನಮ್ಗೆ ಗೊತ್ತಿಲ್ಲ. ಆದರೆ ಇದಕ್ಕೆ ಬಹಳ ಉನ್ನತ ಮಟ್ಟದ ತನಿಖೆ ಆಗಬೇಕಾಗಿದೆ ಅನ್ನುವಂಥದ್ದು ಮಾತ್ರ ನಂಗೆ ಗೊತ್ತಿದೆ. ಅವರು ಬಹಳ ಸ್ಪಷ್ಟ ಇದೆ. ನಮ್ಮ ಸೆಟಲೈಟ್ ಪಿಕ್ಚರನ್ನು ತೆಗಿಬೇಕು. ಯಾವ ಜಾಗದಲ್ಲಿ ಇವತ್ತು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಜಮೀನು ನಿರ್ಧಾರ ಆಗಿದೆ, ಅಲ್ಲಿ 25-30 ವರ್ಷದಿಂದ ಇರೋಕ್ಕೆ ಹೆಂಗೆ ಸಾಧ್ಯ? ಇಟ್ಸ್ ನಾಟ್ ಪಾಸಿಬಲ್ ಅಟ್ ಆಲ್. ನೀವು ರೆಕಾರ್ಡ್ ಕ್ರಿಯೇಟ್ ಮಾಡ್ಬೋದು, ಯಾರು ಬೇಕಾದ್ರೂ ಇವತ್ತು ಈ ಸರ್ಕಾರದಲ್ಲಿ ದುಡ್ಡು ಕೊಟ್ಟರೆ ರೆಕಾರ್ಡ್ ಕ್ರಿಯೇಟ್ ಮಾಡಿ ಕೊಡ್ಬೋದು. ಆದರೆ ಸೆಟಲೈಟ್ ಪಿಕ್ಚರ್ನ ಪ್ರಕಾರ ನಾವು ತಗೋಬೇಕು. 3 ವರ್ಷದ ಹಿಂದೆ, 5 ವರ್ಷದ ಹಿಂದೆ ಅಲ್ಲಿ ಯಾರಿದ್ರು ಸಾಲಿಡ್ ವೇಸ್ಟ್